ವೀಕ್ಷಕರೇ, ನೀವೇನು ನೋಡ್ತಿದ್ದೀರಾ, ಇದು ಪ್ರೊಟೆಸ್ಟು ಈಗ ತಾನೇ ಅಥವಾ ಇವತ್ತು ನಡೆದಂಥ ತುಂಬ ದುಃಖಕರ ಘಟನೆ ಹುಬ್ಬಳ್ಳಿಯಲ್ಲಿ. ಒಬ್ಬ ಬಿಹಾರಿ ಕೆಲಸಕ್ಕೆ ಬಂದವನು 5 ವರ್ಷದ ಹುಡುಗಿನ ಎತ್ತಾಕೊಂಡೋಗಿ ರೇಪ್ ಮಾಡಿ ಬಿಸಾಡೋಗಿದ್ದಾನೆ. ವೀಕ್ಷಕರೇ, ಈ ಇನ್ಸಿಡೆಂಟ್ ಮಾತಾಡೋಕ್ಕೆ ಮುಂಚೆ ನೀವು ಯಾವ ಜಾಗದಲ್ಲಾರು ಇರಿ ಕರ್ನಾಟಕದಲ್ಲಿ, ನೀವು ಬೆಂಗಳೂರಿನವರಾಗಿರಿ, ಮೈಸೂರು, ಹುಬ್ಬಳ್ಳಿನೋ, ಧಾರವಾಡನೋ, ಬೆಳಗಾವಿಯವರೋ, ಯಾವುದೇ ಊರಲ್ಲಾಗಿರಲಿ, ನೀವು ಯಾವ್ದಾರ ಒಂದು ರೆಸ್ಟೋರೆಂಟು ಅಥವಾ ಒಂದು ಮನೆ ಪೇಂಟ್ ಕೆಲಸ ಮಾಡಿಸ್ಬೇಕು ಅಥವಾ ಏನೋ ಒಂದು ಕೆಲಸ ಮಾಡಿಸ್ಬೇಕಂತಂದರೆ, ಅಥವಾ ನೀವು ಒಂದು ಹಳ್ಳಿನಲ್ಲಿಯೇ ಒಂದು ಕಬ್ಬಿಣ ಕಾರ್ಖಾನೆಗಳು ನಾನು ನೋಡಿದ್ದೀನಿ, ನೀವು ಎಲ್ಲೋದ್ರೂ ಬಿಹಾರಿ ಮೂಲದವ್ರು ಕೆಲಸ ಮಾಡ್ತಾ ಇರ್ತಾರೆ. ಒಂದು ಸಲ 10 ನಿಮಿಷ ಯೋಚನೆ ಮಾಡಿ ಅಥವಾ ಸುತ್ತಮುತ್ತ ನೋಡಿ, ನೀವು ಯಾವ ಊರವರು ಅಂತ ಕೇಳಿ, ಬಿಹಾರಿಯವ್ರು ಇದ್ದೇ ಇರ್ತಾರೆ. ಒಂದು ಬಿಲ್ಡಿಂಗ್ ಪೇಂಟ್ ಮಾಡಲಿ ಅಥವಾ ನೀವು ಯಾವುದೋ ಹಳ್ಳಿಗೆ ಹೋಗಲಿ, ಏನೋ ಒಂದು ಫ್ಯಾಕ್ಟ್ರಿ ನಡೀತಾ ಇರಲಿ, ಅಲ್ಲೇ ಒಂದು ಟೆಂಟ್ ಥರ ಹಾಕ್ಕೊಂಡು ಅಲ್ಲೇ ಗಂಡ ಹೆಂಡತಿ ಮಕ್ಕಳು ಬಿಹಾರಿಯವ್ರು ಸೆಟ್ಲಾಗಿರ್ತಾರೆ. ಅವ್ರೇನು ಇಲ್ಲಿ ಬಂದು ಸೆಟ್ಲಾಗಿ ಯಾವಾಗಲೋ ವರ್ಷಕ್ಕೊಂದ್ಸಲಿನೋ 2 ವರ್ಷಕ್ಕೊಂದ್ಸಲಿನೋ ಬಿಹಾರ್ಗೆ ಈ ಬೆಂಗಳೂರು ಮೈಸೂರಿಂದ ಹೊರಡುತ್ತಲ್ಲ ದರ್ಭಂಗ ಎಕ್ಸ್ಪ್ರೆಸ್ ಅನ್ನೋದು ಹತ್ಕೊಂಡು ಹೋಗ್ಬಿಡ್ತವೆ, ಇಲ್ಲ ಬಂದುಬಿಡ್ತಾರೆ. ಈ ವಿಷಯದಲ್ಲಿ ಏನಾಗಿದೆ ಅಂತಂದರೆ, ಹುಬ್ಬಳ್ಳಿಲಿ ವಿಜಯನಗರ ಅನ್ನೋ ವ್ಯಾಪ್ತಿಯಲ್ಲಿ 5 ವರ್ಷದ ಒಂದು ಮಗು ಮಿಸ್ ಆಗಿದೆ ಅಂತ ಎಲ್ಲರೂ ಹುಡ್ಕೋಕೆ ಶುರು ಹಚ್ಕೋತಾರೆ. ಹೀಗೆ ಮಗುನ ಹುಡುಕ್ಬೇಕಾದ್ರೆ ಮಗು ಯಾವ ಜಾಗದಲ್ಲಿ ಮಿಸ್ ಆಗಿತ್ತೋ ಅದೇ ಜಾಗದ ಆಪೋಸಿಟ್ ಡೈರೆಕ್ಷನ್ ಇದ್ದಂಥ ಒಂದು ಶೆಡ್ನಲ್ಲಿ ಮಗುನ ದೇಹ ಸಿಕ್ಕಿದೆ. ಹೀಗೆ ಕಂಡಂಥ ಮಗುನ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ಆದರೆ ಹಾಸ್ಪಿಟಲ್ಗಳ ಸುದ್ದಿಯ ಪ್ರಕಾರ ಅಥವಾ ಅಲ್ಲಿಂದ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಮಗುದು ಡೆತ್ ಆಗಿದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಈಗ ಅಲ್ಲಿಂದ CCTV ಫುಟೇಜ್ ತೊಗೊಂಡು ಪೊಲೀಸ್ನವರು ಹಾಗೂ ಸ್ಥಳೀಯರ ಲೀಡ್ಸ್ ಮೇಲೆ ಆರೋಪಿನ ವಶ ಪಡ್ಕೊಂಡಿದ್ದಾರೆ. ಈಗ ಸಿಗ್ದವನ್ನ ಪೊಲೀಸ್ನವರು ಡ್ರಿಲ್ ಮಾಡಿ ತುಂಬ ಇನ್ಫಾರ್ಮೇಷನ್ ತೊಗೊಳಕ್ಕೆ ನೋಡಿದ್ದಾರೆ. ಅವ್ನು ಯಾರು, ಎಲ್ಲಿಂದ ಬಂದ, ಅವನೇನು ಇನ್ಫಾರ್ಮೇಷನ್ ಅಂತ. ಆದರೆ ಖುದ್ದಾಗಿ ಈಗ ಬಂದಿರೋ ಮಾಹಿತಿ ಪ್ರಕಾರ ಡಾಕ್ಯುಮೆಂಟ್ ಏನು ಸಿಕ್ಕಿಲ್ಲ. ಬಟ್ ಏನು ಅಂತಂದರೆ, ಅವನ ಹೆಸರು ರಿತೇಶ್ ಅಂತೆ, ಬಿಹಾರ್ ಮೂಲದವನು, ಪಟ್ನಾದವನು. ಅವನು ಹೆಂಗೆ ಅಂತಂದರೆ ಟ್ರೈನ್ ಹತ್ಕೊಂಡು ಯಾವ್ಯಾವ ಊರಲ್ಲಿ ಕೆಲಸ ಸಿಗುತ್ತೋ ಆ ಊರಲ್ಲಿ ಇದ್ಕೊಂಡು ಜೀವನ ಮಾಡ್ತಿದ್ದಂತೆ. ಸಾಮಾನ್ಯವಾಗಿ ಪಟ್ನಾ ಬಿಹಾರ್ ಅನ್ನೋದು ನಾನು ತುಂಬ ಹಿಂದೆ ಕೇಳ್ದಂಗೆ ಅಲ್ಲಿ ನೀವು ಯಾರು ಮಾತಾಡಿದ್ರೆ ಗನ್ ತೊಗೊಂಡು ಶೂಟೇ ಮಾಡಿಬಿಡ್ತಾರೆ ಅನ್ನೋ ಏರಿಯಾ ಅಥವಾ ಆ ಥರ ಊರಾಗಿತ್ತು ಅಂತ ಹೇಳೋರು. ಅಂದರೆ ಇವನು ಹೆಂಗೆ ಅಂತಂದರೆ, ಈ ಪೊಲೀಸರು ಕೊಟ್ಟಿರೋ ಮಾಹಿತಿ ಪ್ರಕಾರ ಯಾವ ಊರಿಗೆ ಹೋಗ್ತಾನೆ ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಅಲ್ಲಿ ಏನು ಜಾಗ ಸಿಗುತ್ತೋ ಅಲ್ಲಿ ಮಲ್ಕೊಂಡಿರೋದು. ಹೆಂಗೆ ಅಂತಂದರೆ ಒಂಥರ ಬೇವರ್ಸಿ ಜೀವನ ಅಲ್ವಾ. ಅಲ್ಲಿ ಬಂದು ಫ್ಯಾಮಿಲಿ ರೀತಿ ಅಪ್ಪ ಅಮ್ಮನ ಜೊತೆ ಆಗಲಿ ಅಥವಾ ಹೆಂಡತಿ ಮಕ್ಕಳ ಜೊತೆಯಾಗಿ ಇರೋದಲ್ಲ. ಯಾವುದೋ ಒಂದು ಕಟ್ಟಡ ಕಟ್ತಾ ಇರ್ತಾರೆ, ಅಲ್ಲೊಂದು ಕೆಲಸ ಸಿಗುತ್ತೆ, ಅಲ್ಲೆಲ್ಲ ಒಂದು ಸ್ವಲ್ಪ ಮಲ್ಗೋಕ್ಕೆ ಜಾಗ ಕೊಡ್ತಾರೆ. ಏನೋ ಒಂದು ಇವ್ರಿಗೂ ಕೆಲಸ ಮಾಡಿಸೋರ್ಗೂ ಕೆಲಸದವ್ರು ಬೇಕು, ಒಂದು ದಿನ ಕೂಲಿ ಅಂತ ಇಷ್ಟೊಂದು ಕೊಟ್ಬಿಡ್ತಾರೆ. ಏನು ಸಿಕ್ಕುತ್ತೋ ತಿನ್ಕೊಂಡು, ಇಲ್ಲ ಕುಡ್ಕೊಳ್ಳೋಂಗಿದ್ರೆ ಕುಡ್ಕೊಂಡು ಅಲ್ಲೇ ಜೀವನ ಮಾಡೋ ಥರ. ಹೀಗಿರಬೇಕಾದ್ರೆ ಅವನೇ ಪೊಲೀಸ್ ಅವ್ರು ಹೇಳಿರೋ ಪ್ರಕಾರ 2-3 ತಿಂಗಳಿಂದ ಹುಬ್ಬಳ್ಳಿಗೆ ಬಂದಿರ್ತಾನೆ ಈ ಥರ ಕೆಲಸ ಹುಡ್ಕೊಂಡಿರೋದಕ್ಕೆ. ಈ ವ್ಯಕ್ತಿ ಹುಬ್ಬಳ್ಳಿಲಿ ಎಲ್ಲಿದ್ದಂತೆ ಅಂದರೆ, ಪೊಲೀಸವ್ರ ಪ್ರಕಾರ ಒಂದು ಅಬ್ಯಾಂಡನ್ ಹೌಸ್, ಅಂದರೆ ಯಾರು ಇರೋದಿಲ್ವಲ್ಲ, ಅದು ಏನು ಪ್ರಾಬ್ಲಮ್ ಆಗಿರುತ್ತೋ ಏನೋ ಮನೆಯಲ್ಲಿ ಯಾರು ಇರೋ ಆ ಅಬ್ಯಾಂಡನ್ ಹೌಸ್ನಲ್ಲಿ ಇದ್ದಂತೆ ಇವನು. ಹೀಗೆ ಇವನು ಈ ಜಾಗನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತ ಪೊಲೀಸ್ನವರು ಆ ಜಾಗಕ್ಕೆ ಕರ್ಕೊಂಡು ಹೋಗಿದ್ರು, ಎಲ್ಲಿದ್ದೋ ಇವನು ಅಬ್ಯಾಂಡನ್ ಹೌಸ್ನಲ್ಲಿ. ಆ ಸಮಯದಲ್ಲಿ ಇವನು ಪೊಲೀಸವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ, ಕಲ್ಲೆಸೋದಾಗಲಿ ಅಥವಾ ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿ. ಈ ಸಂದರ್ಭದಲ್ಲಿ ಅಪರಾಧಿಗಳು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಪೊಲೀಸವ್ರಿಗೂ ಜೀವ ಇರುತ್ತೆ, ಅವ್ರಿಗೂ ಒಂದು ಭಯ ಇರುತ್ತೆ. ಅವ್ರನ್ನೇ ಅಟ್ಯಾಕ್ ಮಾಡಿ ಅವ್ರ ತಲೆ ಮೇಲೆ ಕಲ್ಲೆತ್ತಾಕೋಕೆ ಅಂತ ಬಂದಾಗ ಅವ್ರ ಆತ್ಮರಕ್ಷಣೆ ಅವ್ರು ಮಾಡ್ಕೊಳ್ಳೇಬೇಕಾಗತ್ತೆ. ಇಲ್ಲ ಅಂತಂದರೆ ತಲೆ ಮೇಲೆ ಕಲ್ಲೆತ್ತಾಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಆ ರೀತಿ ಪಾಪಿ ಮಾಡೋಕ್ಕೆ ಹೋಗಿದ್ದಾನೆ. ಆದರೆ ಅವರ ಒಂದು ಆತ್ಮರಕ್ಷಣೆಗೋಸ್ಕರ PSI ಅನ್ನಪೂರ್ಣ ಅನ್ನೋರು, ಮಾಹಿತಿ ಬಂದಿರೋ ಪ್ರಕಾರ PSI ಅನ್ನಪೂರ್ಣ ಅನ್ನೋರು ಅವನಿಗೆ ಗುಂಡಿನ ದಾಳಿ ಮಾಡಿ, ಅಂದರೆ ಅವರ ಹಾಗೂ ಪೊಲೀಸ್ ಬೇರೆ ಅವರ ಜೊತೆಲಿರೋರನ್ನ ರಕ್ಷಣೆಗಾಗಿ ಎದೆಗೆ ಫೈರ್ ಮಾಡಿ ಅವನು ಈಗ ಸತ್ತಿದ್ದಾನೆ ಅಂತ ಹೇಳಲಾಗ್ತಿದೆ. ಏನೇ ಆಗಲಿ ವೀಕ್ಷಕರೇ, ಇಂಥ ಪಾಪದ ಕೆಲಸ ಮಾಡಿರೋ ದೊಡ್ಡ ಪಾಪಿಗೆ ಸರಿಯಾದ ಶಿಕ್ಷಣೆ ಆಯಿತು. ಸೊ ನೀವೇನೇ ಹುಷಾರಾಗಿರಿ, ನೀವು ಯಾವ ಊರಲ್ಲಿ ಇರ್ತೀರೋ, ಯಾವ ರಾಜ್ಯದಿಂದ ಯಾರ್ಯಾರು ಬಂದಿರ್ತಾರೆ ಅವ್ರ ಬಗ್ಗೆ ಮಾಹಿತಿ ಇರಲಿ. ನೀವೇನಾದ್ರು ಒಂದು ಕೆಲಸ ಯಾರಿಗಾರು ವಹಿಸ್ಬೇಕಾಗಿದ್ರೆ ಅಥವಾ ಮನೆಯೊಳಗೆ ಯಾರನ್ನಾರು ಬಿಟ್ಕೋಬೇಕಾಗಿದ್ರೆ, ಅವ್ರು ಯಾರು, ಅವ್ರ ಕಂಪ್ನಿಯವರು ಅಥವಾ ನೀವೇನಾರು ಒಂದು ಸಹಾಯಕ್ಕೋಸ್ಕರ ಕರೆದ್ರೆ ಆದಷ್ಟು ಹುಷಾರಾಗಿರಿ, ಮಕ್ಕಳು ಮರಿನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ರೀತಿ ಒಂದು ದುರಾದೃಷ್ಟವಾಗಿ ತೀರ್ಕೊಂಡಂಥ ಮಗು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.